ಹಲೋ ಗೈಸ್, ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ ಎಲ್ಲಿದ್ದೀನಿ ಏನು ಎತ್ತ ಅಂತ. MG ರೋಡಾಗಿ ಬಂದಿದ್ದೀನಿ. ನ್ಯೂ ಇಯರ್ಗೆ ಇನ್ನೊಂದು ದಿವಸ ಬಾಕಿ ಇದೆ. ಇವತ್ತೇ ನಿಮಗೆ MG ರೋಡ್ ತೋರ್ಸೋಣ ಅಂತ ಬಂದಿದ್ದೀನಿ. ಹೆಂಗಿದೆ ಏನು ಎತ್ತ, MG ರೋಡ್ ನೈಟ್ ಲೈಫ್ ಹೆಂಗಿರುತ್ತೆ, ಏನೇನಿರುತ್ತೆ, ಜನ ಹೆಂಗಿರ್ತಾರೆ, ಆ್ಯಂಬಿಯನ್ಸ್ ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಯಾರು ವಿಸಿಟ್ ಆಗಿದ್ದೀರಾ ಅವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕಂಪ್ಲೀಟ್ ಟೂರ್ ಕೊಡ್ತೀನಿ MG ರೋಡ್. ಲೈಟಿಂಗ್ಸ್ ನೋಡಿ MG ರೋಡ್ದು ಹೇಗಿದೆ ಅಂತ. ಫುಲ್ಲು ಜಿಕ್ಕ ಕಲರ್ನ ಲೈಟ್ ಮಾತ್ರ ನೋಡಿ, ಬೇರೆ ಏನು ಕಾಣಿಸಿದ್ರು ಇಗ್ನೋರ್ ಮಾಡಿಬಿಡಿ, ಓಕೆನಾ? ಲೈಟಿಂಗ್ಸ್ ಮಾತ್ರ ನೋಡಿ. ನನ್ನ ಮಗ ಪಾಪಿ ಲೋಫರ್ ಚಂಡಾಲ ಥರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ ನಿನಗೇನು? ಫೋರಂ ಮಾಲು, ಅಲ್ಲಿಂದ ಬಂದರೆ ಇಲ್ಲಿ ಒನ್ ಪ್ಲಸ್ ಶೋರೂಮ್ ಇದೆ. ಇಲ್ಲಿ PVRಗೆ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ನೋಡಿ ಸಖತ್ತಾಗಿ ಮಾಡಿದ್ದಾರೆ. ಅಲ್ಲಿಂದ ಬಂದರೆ ಏನು ಜನ, ಸಿಕ್ಕಾಪಟ್ಟೆ ಜನ. ನ್ಯೂ ಇಯರ್ಗೆ ಇನ್ನೂ ಒಂದು ದಿವಸ ಬಾಕಿ ಇದ್ರೂ ಜನ ಮಾತ್ರ ಏನಿದ್ದಾರೆ ಅಂದರೆ ನೀವು ಊಹೆನೂ ಮಾಡಿರಲ್ಲ. ಆದರೂ ಇದು ವೀಕೆಂಡ್ ಅಲ್ವಾ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನ್ಯೂ ಇಯರ್ಗೆ ವೀಕೆಂಡ್ಗೆ ಒಂದು ದಿವಸ, ನ್ಯೂ ಇಯರ್ಗೆ 2 ದಿವಸ ಬಾಕಿ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ. ಸೆಲೆಬ್ರೇಷನ್ಸ್ ಅಂತೂ ತುಂಬ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ ಈ ಸಲ. ಇಲ್ಲಿ ಯಾರೋ ಬರೋರಿದ್ರೆ ಬರ್ಬೋದು, ತುಂಬ ಇಷ್ಟಪಡ್ತೀರಾ. ನೋಡಿ ಇಲ್ಲೆಲ್ಲ ಎಷ್ಟೊಂದು ಶೋರೂಮ್ಸ್ ಇದೆ, ಸಿಕ್ಕಾಪಟ್ಟೆ ಶೋರೂಮ್ಸು ಔಟ್ಲೆಟ್ಸು ತುಂಬ ಇದೆ. ಔಟ್ಲೆಟ್ಸಾಗಲಿ ಏನಾರಾಗಲಿ. ಪಾಸಿಂಗ್ ಶಾರ್ಟಲ್ಲಿ ಯಾರು ನಿಮಗೆ ಗೊತ್ತಿರೋರಿದ್ರೆ ಕಮೆಂಟ್ ಮಾಡಿಬಿಡಿ, ಬೇಜಾರಂತೂ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆ ಏನು ಎತ್ತ ಅಂತ, ಓಕೆನಾ? ಯಾರು ಸಿಗ್ತಾ ಇರ್ತಾರೆ, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ವಿಡಿಯೋ ಮಾಡ್ತಾ ಇರ್ತೀವಿ. MG ರೋಡ್ ಎಷ್ಟೋ ಜನ ನೋಡಿರಲ್ಲ ಅಂತ ಗೊತ್ತು. ನಾವು ಫಸ್ಟ್ ಟೈಮ್ ಬಂದಿರೋದು MG ರೋಡ್ಗೆ. ನೋಡಿ ಇದೆಲ್ಲ ಸಣ್ಣ ಪುಟ್ಟ ಗಲ್ಲಿಗಳು, ಅಂಗಡಿಗಳು, ಲೈಟಿಂಗ್ಸ್ ಮಾತ್ರ ತುಂಬ ಇಷ್ಟ ಆಗುತ್ತೆ ನಿಮಗೆ. ಆ್ಯಂಬಿಯನ್ಸು, ಜನನೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಗೈಸ್. ನೋಡ್ರಿ ಸ್ಟ್ಯಾಚ್ಯೂ ಬಾಯ್ ಹಗ್ಲು ಅಂದರೆ ಬೆಳಕಿದ್ದಾಗಿಂತ ಕತ್ಲೆ ಆದ್ರೂ ಇನ್ನೂ ಅವನು ಒಂಚೂರು ಜಾಗ ಚೇಂಜ್ ಮಾಡ್ತಾರೆ, ಹಾಗೆ ನಿಂತಿದ್ದಾರೆ. ಎಲ್ಲರಿಗೂ ಅವ್ರವ್ರ ಕಂಟೆಂಟು, ಅವ್ರವ್ರ ಕ್ರಿಯೇಷನ್ಸ್ ಮ್ಯಾಟರ್ಸ್ ಆಗುತ್ತೆ. ನಮ್ಮದು ಇದು ಕಂಟೆಂಟು, ನಾವು ವ್ಲಾಗಿಂಗ್ ಮಾಡ್ತೀವಿ, ಚಾಲೆಂಜ್ ವಿಡಿಯೋ ಮಾಡ್ತೀವಿ. ಯಾರಿಗಾರ ಚಾಲೆಂಜಸ್ ಬೇಕು, ನ್ಯೂ ಚಾಲೆಂಜಸ್ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ಚಾಲೆಂಜ್ ಮಾಡ್ಬೋದು ನೆಕ್ಸ್ಟು ಅಂತ ತಿಳ್ಕೊಂಡು ಅದಾದರೆ ಟ್ರೈ ಮಾಡೋಣ ನೆಕ್ಸ್ಟಲ್ಲಿ. ಬನ್ನಿ ನೆಕ್ಸ್ಟು ತೋರಿಸ್ತೀನಿ. ನೋಡಿರಿ ಇದೆಲ್ಲ ಸಣ್ಣ ಪುಟ್ಟ ಅಂಗಡಿಗಳು. ನೋಡಿ ನ್ಯೂ ಇಯರ್ಗೆಲ್ಲ ಅಲ್ಲೇ ಅವ್ರ ಬೈಕ್ ಕಟ್ಟೋದು ಇದು ಏನೇನೋ ಮಾಡ್ತಾ ಇದ್ದಾರೆ. ನೋಡಿ ಕೊತ್ತಿಮೀರಿ, पिलर ನೋಡ್ರಿ ಇದು ಯಾವುದೋ ಕ್ಲಾತ್ ಶಾಪು, ಚೆನ್ನಾಗಿದೆ. ಡ್ರೆಸ್ಸಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಡೆಕೋರು ಅಷ್ಟೇ, ಡೆಕೋರು ಚೆನ್ನಾಗಿದೆ. ಎಲ್ಲ ಹೊರಗಡೆಯವರೇ ಜಾಸ್ತಿ ಇಲ್ಲಿ. ಕನ್ನಡ ಮಾತಾಡೋರಂತೂ ಸಿಕ್ಕಾಪಟ್ಟೆ ಕಡಿಮೆ. ಕನ್ನಡದವ್ರು ಹುಡ್ಕೋದೇ ನಿಮ್ಗೇನೋ ಒಂದು ಇಲ್ಲಿ ಒಂದು ದೊಡ್ಡ ಕೆಲಸದ ಥರ ಆಗ್ಬಿಡುತ್ತೆ. ಅಷ್ಟು ಕಡಿಮೆ ಜನ ಕನ್ನಡ ಮಾತಾಡೋರಾಗಲಿ, ಕನ್ನಡ ಯೂಸ್ ಮಾಡೋರಾಗಲಿ. ಬೇರೆ ಭಾಷೆಗರಂತೂ ಸಿಕ್ಕಾಪಟ್ಟೆ ಬರ್ತಾರೆ. ನ್ಯೂ ಇಯರಲ್ಲಿ ಅಷ್ಟು ಜಾಸ್ತಿನ ಅಥವಾ ಬೇರೆ ಟೈಮಲ್ಲೂ ಎಲ್ಲ ಅವರೇ ಇರ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಬಂದಿರೋ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಬೇರೆ ಭಾಷಿಗರೇ ಅವರು. ಕನ್ನಡ ಬಿಟ್ಟು ಬರೀ ತಮಿಳು, ತೆಲುಗು, ಹಿಂದಿ, ಇನ್ನೂ ಇಂಥ ಫಾರಿನರ್ಸು. ಏನು ಅರ್ಥ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಇವ್ರಿಗೆಲ್ಲ. ಒಟ್ನಲ್ಲಿ ಟೂರಿಸಮ್ ಬೆಳೀತಾ ಇದೆ ಬೆಂಗಳೂರಲ್ಲಿ. ಸಿಕ್ಕಾಪಟ್ಟೆ ಜನ ವಿಸಿಟ್ ಮಾಡ್ತಾ ಇದ್ದಾರೆ, ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಬೆಂಗಳೂರು GDP ಮಾತ್ರ ತುಂಬ ಬೆಳೀತಾ ಇದೆ ಇದರಿಂದ. ಆದರೆ ನಮ್ಮವ್ರು ಬೆಳೀತಾ ಇಲ್ಲ ಅಷ್ಟೇ. ನಮ್ಮವ್ರು ಹೆಂಗಿದ್ದೀವಿ ಹಂಗೆ ಇದ್ದಾರೆ, ಬಂದವ್ರು ಬೆಳ್ಕೊಂಡು ಹೋಯ್ತವ್ರು ಅಷ್ಟೇ. ಇಲ್ಲಿ ಗೈಸ್ MG ರೋಡಿಂದ ಈಗ ಚರ್ಚ್ ಸ್ಟ್ರೀಟ್ಗೆ ಡಿವೈಡ್ ಆಗಿದ್ದೀವಿ. ಚರ್ಚ್ ಸ್ಟ್ರೀಟಲ್ಲೂ ಸಿಕ್ಕಾಪಟ್ಟೆ ಜನ ಓಡಾಡ್ತಾರೆ MG ರೋಡಿಂದ. ಇಲ್ಲಿ ಕಾರ್ ಕಲೆಕ್ಷನ್ಸ್ ಆಗಲಿ, ಬೈಕ್ ಕಲೆಕ್ಷನ್ಸ್ ಆಗಲಿ, ವಿಂಟೇಜ್ ಕಲೆಕ್ಷನ್ಸ್ ಆಗಲಿ ತುಂಬ ಇರುತ್ತೆ ಅಂತ ಎಷ್ಟೊಂದು ವೀಡಿಯೋದಲ್ಲಿ ನೋಡಿದ್ದೀನಿ. ಬನ್ನಿ ಎಷ್ಟು ಸಿಗುತ್ತೆ, ನಮಗೆ ಏನು ತೋರಿಸ್ಬೋದು ನಿಮಗೆ ಎಲ್ಲ ಮಾಡೋಣ. ಇಲ್ಲೆಲ್ಲ ಬರೀ ಫೋಟೋಶೂಟ್ಸ್ಗಳು, ಕಪಲ್ಸು, ಶೋಕಿ ಜೀವನ ಜಾಸ್ತಿ ಗೈಸ್ ಇಲ್ಲಿ.
ಚರ್ಚ್ ಸ್ಟ್ರೀಟಲ್ಲಿ. ಇದೊಂದು ಗೈಸ್ ಇಲ್ಲಿ ಇನ್ಸ್ಟೆಂಟ್ ಪೋಲಾರಾಯ್ಡ್ ಅಂತೆ. ಇದು ಯಾವುದೋ 6000 ರೂಪಾಯಿ ಕ್ಯಾಮ್ರಾ ತೊಗೊಂಬಿಟ್ಟೋದು 99 ರೂಪಾಯಿಗೆ ಅಂದ್ಬಿಟ್ಟು ಒಂದೊಂದು ಕ್ಲಿಕ್ಕಿಗೆ ಒಳ್ಳೆ ಬಿಸ್ನೆಸ್ಸು. ಈ ರೋಡಲ್ಲಿ ಫುಲ್ಲು ಆಲ್ಮೋಸ್ಟು ಇದೇ ಮಾಡ್ಕೊಂಡು ಓಡಾಡ್ತವ್ರೆ ಜೀವನ. ಎಷ್ಟು ಜನ ಗೊತ್ತಾ, ಒಂದು 6000 5000 ಕ್ಯಾಮ್ರಾ ತಗೋ 99 ರೂಪಾಯಿ 59 ರೂಪಾಯಿ ಅಂದ್ಬಿಟ್ಟು ಫೋಟೋ ಕ್ಲಿಕ್ ಮಾಡಿ ಸೇಲ್ ಮಾಡು. ಆ್ಯಂಡ್ ಈ ಥರ ಫ್ಲವರ್ಸು, ಆ ಫ್ಲವರ್ ಅಲ್ಲ, ಬಕೆಟಲ್ಲಿರೋ ಫ್ಲವರ್ಸ್. ಕೈಯೆಲ್ಲ ಹಾಕೊಂಡಿದ್ದು ಗೈಸ್. ಕೈ ಇತ್ತ ವಿಡಿಯೋದಲ್ಲಿ, ಕೈ ಇತ್ತು, ಎಲ್ಲಿತ್ತು ಅಂತ ಗೊತ್ತಾಗಲಿಲ್ಲ ಗೈಸ್. ಇಲ್ಲಿ ಸುಮ್ಮನೆ ಓಡಾಡ್ತಾ ಇರ್ತಾರೆ. ಅವಾಗಲಿಂದ ನಾನು ಒಂದು 4:30ಗೆ ಬಂದಿದ್ದೀನಿ, ನೈಟ್ ಆಗಲಿ ವೀಡಿಯೋ ಮಾಡೋಣ ಅಂತ. ಇನ್ನೊಂದು ವೀಡಿಯೋ ಮಾಡೋಣ ಅಂತ ಬಂದೆ. ಕನ್ನಡದವ್ರು ಕಡಿಮೆ ಇರೋದ್ರಿಂದ ಆ ವೀಡಿಯೋ ಕಂಟೆಂಟ್ ಮಾಡೋಕ್ಕಾಗಲಿಲ್ಲ. 4:30ಇಂದ ಓಡಾಡ್ತಾನೆ ಇದ್ದೀನಿ ಇಲ್ಲೇ. ಹಿಂಗೋ ಚರ್ಚ್ ಸ್ಟ್ರೀಟ್ ಆಗಲಿ MG ರೋಡ್ ಆಗಲಿ ಓಡಾಡ್ತಾನೆ ಇದ್ದೀನಿ. ಎಷ್ಟು ಜನ ನಮಗೆ ಆಪೋಸಿಟಾಗಿ ಸಿಗ್ತಾ ಇದ್ದಾರೆ ಅಂದರೆ, ನಾನು ಒಬ್ಬನೇ ಹಿಂಗೆ ಓಡಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೆ. ನನಗೆ ಸಿಗೋರು ಅಷ್ಟೇ ಆಪೋಸಿಟಲ್ಲಿ ಎಷ್ಟು ಸಲ ಸುಮ್ಮನೆ ಏನಕ್ಕೆ ಬಂದಿದ್ದೀವಿ ಅಂತ ಗೊತ್ತಾಗಲ್ಲ, ಸುಮ್ಮನೆ ತಿರುಗಾಡ್ತಾ ಇರೋದಷ್ಟೇ. ಏನಕ್ಕೆ ಬಂದಿದ್ದೀನಿ ಅಂತ ಮರ್ತೋಯ್ತಾರೋ ಅಥವಾ ಸುಮ್ಮನೆ ತಿರುಗಾಡೋಕ್ಕೆ ಅಂತಲೇ ಬಂದಿರ್ತಾರೋ ಗೊತ್ತಾಗಲ್ಲ. ಒಟ್ಟಲ್ಲಿ ತಿರುಗಾಡ್ತಾ ಇರ್ತಾರೆ. ವೀಡಿಯೋದಲ್ಲೂ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡೋದು. ನನ್ಯಾರೋ ಮಾತಾಡ್ಸ್ತವ್ರೆ ಅಂದ್ಕೊಂಡೆ ಅಷ್ಟೇ.